ಸಂಕಷ್ಟದ ದಿನಗಳಲ್ಲೂ ಇಲ್ಲ ಇಲ್ಲ ದಾರ ಸರಿ ಐತಲ್ಲ ಇಲ್ಲ ಬಿಡೋಣ ಅದೇನು ತೊಂದರೆ ಇಲ್ಲ ಅದೇನು ತೊಂದರೆ ಇಲ್ಲ ಅದೇನು ತೊಂದರೆ ಇಲ್ಲ ಬಿಡೋಣ. ಜಾತ್ಯತೀತ ಜನತಾದಳವನ್ನ ಅತ್ಯಂತ ಸಂಕಷ್ಟದ ದಿನಗಳಲ್ಲೂ ಸಹ ಪಕ್ಷದಿಂದ ಯಾವುದೇ ರೀತಿಯ ತಮ್ಮ ಒಂದು ಶ್ರಮಕ್ಕೆ ಕಳೆದ 2008ನೇ ಇಸ್ವಿಯಿಂದ ಯಾವುದೇ ರೀತಿಯ ನಿಮಗೆ ಪಕ್ಷದ ಒಂದು ದುಡಿಮೆಗೆ ಪ್ರತಿಫಲ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಕೊರಗು ಏನಿದೆ, ಅಂಥ ಒಂದು ಹಿನ್ನೆಲೆಯಲ್ಲೂ ಸಹ ಈ ಒಂದು ಪಕ್ಷವನ್ನು ಬೆಳೆಸಿರ್ತಕ್ಕಂಥವರು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಲಕ್ಷಾಂತರ ಜನ ಈ ರಾಜ್ಯದಲ್ಲಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಹೃದಯ ತುಂಬಿದ ಸಾಷ್ಟಾಂಗ ನಮಸ್ಕಾರಗಳನ್ನು ಕಾರ್ಯಕರ್ತ ಬಂಧುಗಳಿಗೆ ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಪಕ್ಷದ ಕಚೇರಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಸತತವಾಗಿ 2 ಬಾರಿ ಪ್ರಧಾನಮಂತ್ರಿಗಳಾಗಿ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ಆಡಳಿತವನ್ನು ನಡೆಸಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಅಧಿಕಾರವನ್ನೇನು ಸ್ವೀಕಾರ ಮಾಡಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ಕೇಂದ್ರ ಸಚಿವನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಸಂದರ್ಭ ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಕರ್ನಾಟಕ ರಾಜ್ಯದ ನನ್ನ ಜನತೆಗೆ ಇದು ಅರ್ಪಣೆಯನ್ನ ನಿಮ್ಮಗಳ ಮುಖಾಂತರ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ನನ್ನ ಎಲ್ಲ ಸಹೋದ್ಯೋಗಿ ಶಾಸಕ ಮಿತ್ರರಿದ್ದೀರಿ, ಹಿರಿಯರಿದ್ದೀರಿ, ಕಿರಿಯರಿದ್ದೀರಿ. ನನ್ನ 2 ಸಹೋದರಿಯರು ಶಾರದಾ ಪುರಿಯ ನಾಯಕ್ ಅವರು ಮತ್ತು ಕರಿಯಮ್ಮನವರಿದ್ದಾರೆ. ಜಿ.ಟಿ. ದೇವೇಗೌಡರು ಹಿರಿಯರಿದ್ದಾರೆ. ಈಗ ನಾನು ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಹಗರಿಬೊಮ್ಮನಹಳ್ಳಿಯ ನೇಮ ನಮ್ಮ ಮಾಜಿ ಶಾಸಕ ಮಿತ್ರಗಳಿದ್ದಾರೆ, ಮಾಜಿ ಹಾಲಿ ಸದಸ್ಯರುಗಳು, ಪಕ್ಷದ ಎಲ್ಲ ಪ್ರಮುಖರಿದ್ದಾರೆ. ಅದರ ಜೊತೆಯಲ್ಲಿ ಈ ಒಂದು ಪಕ್ಷವನ್ನ ಕಟ್ಟಿ ಬೆಳೆಸಿರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು, ನನ್ನ ಸಹೋದರಿಯರು, ಹಿರಿಯ ಕಾರ್ಯಕರ್ತ ಬಂಧುಗಳು, ನೀವೆಲ್ಲ ಈ ಸಭೆಯಲ್ಲಿ ಇದ್ದೀರಿ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಮಹಿಳಾ ಘಟಕದ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ ಸಭೆಗೆ. ನನ್ನ ಮಾಧ್ಯಮದ ಸ್ನೇಹಿತರು ಇದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಪ್ರಥಮವಾಗಿ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ, ಬಹುಶಃ 2018ರ ದಿನವನ್ನ ಇವತ್ತು ನಾನು ನೆನೆಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೂ ಬಹುಮತ ಬರದೇ ಇದ್ದಾಗ ಇವತ್ತಿನ ಈ ಒಂದು ಕಾಂಗ್ರೆಸ್ನ ಆಡಳಿತ ಇವತ್ತೇನು ನಡೀತಾ ಇದೆ, ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ದೇವೇಗೌಡರ ಮನೆಗೆ ಬಂದು 2 ಪಕ್ಷ ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಅವತ್ತು ನನಗೆ ಬಲವಂತವಾಗಿ ಮುಖ್ಯಮಂತ್ರಿಯ ಸ್ಥಾನವನ್ನೇನು ಕಟ್ಟಿದ್ರು, ಇವತ್ತು ಏನು ಬಂದಿದ್ದೇನೆ ದೆಹಲಿಯಿಂದ, ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಕನ್ನಡ ನಾಡಿನ ಮಣ್ಣಿನಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೇನೆ. ಪಕ್ಷದ ಕಚೇರಿಯಲ್ಲಿ ಮತ್ತು
ವಿಮಾನ ನಿಲ್ದಾಣದಿಂದ ಬರಬೇಕಾದರೆ ನಮ್ಮ ದೇವನಹಳ್ಳಿಯ ಚಿಕ್ಕಬಳ್ಳಾಪುರ ಭಾಗದ ಕೋಲಾರ ಭಾಗದ ಪಕ್ಷದ ಕಾರ್ಯಕರ್ತರು ಮಾಡಿದ್ರಲ್ಲಿ ಪಕ್ಷದ ಕಚೇರಿನಲ್ಲಿ ಇಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಿಂದ ಬಂದಿರತಕ್ಕಂಥ ನನ್ನ ಕಾರ್ಯಕರ್ತ ಬಂಧುಗಳಿದ್ದೀರಿ, ಬೆಂಗಳೂರು ನಗರದ ಕಾರ್ಯಕರ್ತರು ಇದ್ದೀರಿ. ಅವತ್ತು ನಾನು ಮುಖ್ಯಮಂತ್ರಿ ಇದ್ದಾಗ ಇದೇ ಜಾಗದಲ್ಲಿ ನನಗೆ ಸನ್ಮಾನ ಏರ್ಪಾಡು ಮಾಡಿದ್ರಿ. ಆ ಸನ್ಮಾನವನ್ನು ನನಗೆ ನೀವು ಮಾಡಬೇಕಾದರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇದೇ ವೇದಿಕೆಯ ಮೇಲೆ ನಾನು ಮಾತನಾಡಬೇಕಾದ್ರೆ ಕಣ್ಣಲ್ಲಿ ನೀರಾಗದಂಥ ದೃಶ್ಯ ಬಹುಶಃ ನೀವು ಯಾರೂ ಮರ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಜೊತೆಯಲ್ಲಿ ನಾನು ಸರ್ಕಾರ ಮಾಡಿದಾಗ ಆ ಒಂದು ತಿಂಗಳ ನನ್ನ ಅನುಭವದಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅವರು, ನಾನು ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಭಾಳ ಜನ ನಮ್ಮ ಮುಖಂಡರುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಸ್ಮೃತಿ ಪಟದಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆದರೆ ಇವತ್ತು ಈ ಒಂದು ನನ್ನ ಕಚೇರಿಯಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ನಾನೇನು ಮಾತನಾಡ್ತಾ ಇದ್ದೇನೆ, ಬಹುಶಃ ಅತ್ಯಂತ ಸಂತೋಷದಿಂದ, ಯಾವುದೇ ರೀತಿಯ ನನ್ನ ಹೃದಯದಲ್ಲಿ ಕಲ್ಮಶಗಳನ್ನು ಇಟ್ಟುಕೊಳ್ಳದೆ ಪ್ರಾಮಾಣಿಕವಾಗಿ ನನ್ನ ಹೃದಯದಲ್ಲಿರ್ತಕ್ಕಂಥ ಕೆಲವು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನನ್ನ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಅವರಿಗೆ ಸಲ್ಲಿಸಲಿಕ್ಕೆ ಬಯಸಿದ್ದೇನೆ. ನಮ್ಮ ದತ್ತ ಅವರು ಕೂತಿದ್ದಾರೆ ಇಲ್ಲಿ, ಅವ್ರಿಗೆ ಸ್ವಲ್ಪ ನಾವು BJP JDSನ ಹೊಂದಾಣಿಕೆ ಅಂದರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇದೆ. ಏಕೆಂದರೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ಮಾರ್ಗದರ್ಶನದಲ್ಲಿ ಇದ್ದಾರೆ. ಈ ದೇಶದ ರಾಜಕಾರಣದಲ್ಲಿ ಸನ್ಮಾನ್ಯ ದೇವೇಗೌಡರ ಕೆಲವು ರಾಜಕೀಯದ ನಿರ್ಣಯಗಳು ನನಗೂ ಅವ್ರಿಗೂ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ವಲ್ಪ ಹತ್ತಿರದಲ್ಲಿಲ್ಲ. ದತ್ತ ಅವರು ದೇವೇಗೌಡರ ಗರಡಿಯಲ್ಲಿ ಬಂದವರು, ಆದರೆ ಇಲ್ಲಿರ್ತ ಹಲವಾರು ಶಾಸಕ ಮಿತ್ರರು, ಮಾಜಿ ಶಾಸಕರು ನನ್ನ ಸಹಪಾಠಿಗಳಾಗಿ ನನ್ನನ್ನು ರಾಜಕೀಯವಾಗಿ ಅಧಿಕಾರಕ್ಕೆ ಕೂರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಭಾಳ ಜನ ಇಲ್ಲಿದ್ದಾರೆ. ನಮ್ಮ ನಿಂಗಪ್ಪನವರಿಂದ ಪ್ರಾರಂಭ ಆದರೆ ತಿಮ್ಮರಾಯಪ್ಪನವ್ರು ಇರ್ಬೋದು, ಅಂದಾನಿ ಇರ್ಬೋದು, ಈ ಹೆಸರು ಹೇಳ್ತಾ ಕೃಷ್ಣಪ್ಪಣ್ಣ MLA ಇದ್ರಲ್ಲ ಕೃಷ್ಣಪ್ಪಣ್ಣ, ಸುರೇಶ್ ಬಾಬಣ್ಣ MLA ಇರಲಿಲ್ಲ, ಬಟ್ ನನ್ನ ಜೊತೆಯಲ್ಲಿದ್ದಂತ ಭಾಳ ಜನ ಇದ್ದಾರೆ. 2006ನೇ ಇಸ್ವಿಯನ್ನು ಸ್ಮರಿಸ್ಕೊತೀನಿ. 2006 ನಾನು ಬಯಸಿ ಮುಖ್ಯಮಂತ್ರಿ ಆಗಿದ್ದಲ್ಲ, ಅದು ಯಾವ 2004ರಲ್ಲೂ ಯಾವುದೇ ಪಕ್ಷಗಳಿಗೆ ಬಹುಮತ ಬರಲಿಲ್ಲ. ಆಗಲೂ ಸಹ ಸನ್ಮಾನ್ಯ ದೇವೇಗೌಡರು ಇದೇ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ರು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು. ಅವತ್ತು ಸಹ ಅರುಣ್ ಜೇಟ್ಲಿ ಅವರು ಈ ಒಂದು ರಾಜ್ಯದಲ್ಲಿ BJP ಪಕ್ಷದ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಏನು ಕೆಲಸ ನಿರ್ವಹಣೆ ಮಾಡಿದ್ರು ಚುನಾವಣೆಯಲ್ಲಿ. ಆ ಚುನಾವಣೆಯ ಫಲಿತಾಂಶದ ನಂತರ ನನ್ನನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಪತ್ರಿಕೋದ್ಯಮಿಯ ಮನೆ ಮಾಲೀಕರು ಅವರ ಮನೆಯಲ್ಲಿ ಒಂದು ಸಭೆ ಏರ್ಪಾಡಾಗಿತ್ತು. ಆ ಸಂದರ್ಭದಲ್ಲಿ ನನಗೆ ಒಂದು ಸಲಹೆ ಕೊಟ್ಟಂಥದ್ದು, ನಮ್ಮ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ಅವರ ಮಗ ನವೀನ್ ಪಟ್ನಾಯಕ್ ಅವರು BJPಯವರು ಅವತ್ತು ಸಂಬಂಧ ಮಾಡಿ ಸರ್ಕಾರ ನಡೆಸ್ತಾ ಇದ್ದರು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ BJP ಮತ್ತು JDS ಪಕ್ಷದ ಒಂದು ಸರ್ಕಾರವನ್ನು ಮಾಡೋಣ, ನಿಮ್ಮ ತಂದೆಯವರ ಶಕ್ತಿ ನಮಗೆ ಗೊತ್ತಿದೆ, ನಿಮಗೆ ಅಧಿಕಾರವನ್ನು ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥ ಚರ್ಚೆ ನಡೀತು. ಆ
ಆದ್ರೆ ನಾನು ಆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ, ಯಾವುದೇ ಕಾರಣಕ್ಕೂ ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನನ್ನ ತಲೆನಲ್ಲಿ ಇಲ್ಲ. ನನ್ನ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದು ನಾನು ನಿರ್ಧಾರ ಮಾಡಿದ್ದೇನೆ. ನನಗೆ ಯಾವುದೇ ರೀತಿಯ ಅಧಿಕಾರದ ವ್ಯಾಮೋಹ ಇಲ್ಲ ಅಂತಕ್ಕಂಥ ಮಾತನ್ನು ಅರುಣ್ ಜೇಟ್ಲಿ ಅವ್ರಿಗೆ ಏನು ಹೇಳಿದ್ದೇನೆ, ಯಾವ ಮನೆಯಲ್ಲಿದ್ದೆ ಅವತ್ತು ಚರ್ಚೆಗೆ, ಅವರು ಇನ್ನೂ ಬದುಕಿದ್ದಾರೆ ಇಲ್ಲಿ ಈ ರಾಜ್ಯದಲ್ಲಿ, ಅವತ್ತು ನಾನು ಏನು ಹೇಳಿದ್ದೇನೆ ಅಂತ ಹೇಳಿ. ನಂತರ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು, ಏನೇನು ನಡೀತು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಆದರೂ ಬರೀತಾರೆ, ಬರವಣಿಗೆ ಮಾಡ್ತಕ್ಕಂಥವ್ರು ಏನೇನಾಗಿದೆ ಅಂತಕ್ಕಂಥದ್ದು. ನಾನು ಅದನ್ನೆಲ್ಲ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳಿ. ನಂತರ ಕಾಂಗ್ರೆಸ್ನ ಆಡಳಿತ ಅವತ್ತೂ ಸಹ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ಒಂದು ಸ್ಥಾನಮಾನ ಕೊಡಲಿಕ್ಕೆ ಬಿಡಲಿಲ್ಲ. ಅವರು ಮಂತ್ರಿಮಂಡಲ ವಿಸ್ತರಣೆ ಮಾಡಲಿಕ್ಕೆ 6 ತಿಂಗಳಾದರೂ ಮಾಡಲಿಲ್ಲ. ಆಗ ಒಂದು ಸಂಘರ್ಷ ಮಾಡಲಿಕ್ಕೆ ನಾನು ನಮ್ಮ ಶಾಸಕರ ಒತ್ತಡಕ್ಕೆ ಕೈ ಹಾಕಿದೆ. ಅಲ್ಲಿಂದ ಒಂದು ಹೊಸ ಬದಲಾವಣೆ ಪ್ರಾರಂಭ ಆಯಿತು. ಕೊನೆಗೆ ದೇವೇಗೌಡರು ಚುನಾವಣೆಗೆ ಹೋಗೋಣ, ಸರ್ಕಾರ ವಿಸರ್ಜನೆ ಮಾಡಿಸೋಣ ಅಂತಕ್ಕಂಥ ತೀರ್ಮಾನ ಮಾಡಿದರು. ಆದರೆ BJPಯ ಕೆಲವು ನಾಯಕರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು ಏನಾದರೂ ಒಂದು ಟೆಂಪ್ರರಿ ತಾತ್ಕಾಲಿಕವಂತ ಸರ್ಕಾರ ತರಲೇಬೇಕಣ್ಣ, ಇಲ್ಲದೆ ನಾವು ಚುನಾವಣೆಗೆ ಹೋಗೋಕ್ಕಾಗಲ್ಲ ಅಂತೇಳಿ ಅವತ್ತು ಸರ್ಕಾರ ರಚನೆ ಆಗಿದ್ದು. ನಾನವತ್ತು ಪ್ರಕಾಶ್ ಅವರು ಇವತ್ತಿಲ್ಲ, ನಮ್ಮ ಮುಂದೆ ಅವ್ರಿಗೂ ಮನೆಗೆ ಹೋಗಿ ಹೇಳಿದೆ, ನನಗೆ ಅಧಿಕಾರ ಮುಖ್ಯಮಂತ್ರಿ ಆಗಿ ಅಂತ. ಅವ್ರು ಹೇಳಿದ್ರು, ಶಾಸಕರೆಲ್ಲ ನಿಮ್ಮ ಜೊತೆಲಿದ್ದಾರೆ, ನಾನು ಅದನ್ನು ಅಪೇಕ್ಷೆ ಪಡೋದು ಸರಿ ಇಲ್ಲ, ನೀವು ಮುಂದುವರಿಸಿ, ನನ್ನ ಆಶೀರ್ವಾದ ಇದೆ ಅಂದರು. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಅಧಿಕಾರವನ್ನು BJPಗೆ ಅವತ್ತು ಯಡಿಯೂರಪ್ಪನವರಿಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಇನ್ನೂ ಉಳಿಸಿರ್ತಕ್ಕಂಥ ನನ್ನ ತಂದೆ ತಾಯಿಯಂದರು ಇದ್ದೀರಿ, ನನ್ನ ಪಕ್ಷದ ಕಾರ್ಯಕರ್ತರು, ನನಗೆ ನೀವೆಲ್ಲ ದೇವರ ಸಮಾನ. ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಅವತ್ತು ನಾನು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಬೇಕು, ಹಸ್ತಾಂತರ ಮಾಡಬೇಕು ಅಂತ ಇದ್ದವನು. ಆ ಅಧಿಕಾರ ಹಸ್ತಾಂತರವನ್ನು ಕೊಡದೇ ಇರ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯಲ್ಲಿ ಯಾವ ಕುತಂತ್ರಗಳು ನಡೀತು ಅದು ಒಂದು ಭಾಗ ಇದೆ. ಆದರೆ ಆ ಕುತಂತ್ರಕ್ಕೆ ಬಲಿಯಾದವನು ನಾನು. ಆ ಕುತಂತ್ರಕ್ಕೆ ಪ್ರಾಮಾಣಿಕವಾಗಿ ನಾನು ಅವ್ರಿಗೆ ಅಧಿಕಾರ ಕೊಡಬೇಕು ಅಂತ ಇದ್ದವನು 20 ತಿಂಗಳು. ಆ ಕುತಂತ್ರಕ್ಕೆ ಬಲಿಯಾದ ಹಿನ್ನೆಲೆ 2008ನೇ ಇಸ್ವಿಯಿಂದ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ನಿಮ್ಮಗಳ ಜೊತೆಗೂಡಿ ಒಂದು ಪ್ರಾದೇಶಿಕ ಪಕ್ಷ ಉಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಇವತ್ತು ರಾಜಕೀಯದಲ್ಲಿ ಒಂದು ಪಕ್ಷವನ್ನು ಉಳಿಸ್ಕೊಳ್ಳಿಕ್ಕೆ ಆರ್ಥಿಕ ಶಕ್ತಿನೂ ಸಹ ಬೇಕು. ಯಾವುದೇ ರೀತಿಯ ಆರ್ಥಿಕವಾಗಿ ನಾನು ಮುಖ್ಯಮಂತ್ರಿಯಾಗಿ 20 ತಿಂಗಳು ಯಾವುದೇ ರೀತಿಯ ಒಂದು ವ್ಯಾಮೋಹಕ್ಕೆ, ಹಣದ ವ್ಯಾಮೋಹಕ್ಕೆ ಬಲಿಯಾಗಲಿಲ್ಲ. ಅವತ್ತು ನನ್ನ ನಾಡಿನ ಬಡ ಕುಟುಂಬದ ಶ್ರಮಿಕ ವರ್ಗದ ಯುವಕರೇನಿದ್ದಾರೆ, ಆನ್ಲೈನ್ ಲಾಟ್ರಿಯ ವ್ಯಾಮೋಹದಲ್ಲಿ ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾ ಇದ್ರು. ಈ ರಾಜ್ಯದಲ್ಲಿ ಎಲ್ಲ ರೀತಿಯ ಲಾಟ್ರಿಗಳನ್ನು ಬಂದ್ ಮಾಡಿದಂಥ ನಿರ್ಧಾರ ಮಾಡಿದೆ. ಅವತ್ತು ನಾನು ಮನಸ್ಸು ಮಾಡಿದರೆ ಇವತ್ತು ಯಾವುದೋ ಮಟ್ಟದಲ್ಲಿ ಹಣ ಗಳಿಕೆ ಮಾಡ್ಬೋದಾಗಿತ್ತು. ಸಾರಾಯಿ ಬಂದ್ ಮಾಡಿದೆ. ಇದೆಲ್ಲ ಒಂದು ಇತಿಹಾಸ ಇದೆ. ನಾನು ಹಣಕ್ಕೆ ಅವತ್ತು ಬಲಿಯಾಗಲಿಲ್ಲ. ನಾನೊಂದು ಹೆಸರು ಮಾಡಬೇಕು, ಈ ಪಕ್ಷವನ್ನು ಕಟ್ಟಬೇಕು, ಸನ್ಮಾನ್ಯ ದೇವೇಗೌಡರ ಹೆಸರನ್ನ ಉಳಿಸಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬೆಂಗಳೂರು ನಗರದಲ್ಲಿದ್ದಾಗ ಪ್ರತಿ ಶನಿವಾರ ಬೆಳಗ್ಗೆಯಿಂದ ರಾತ್ರಿ 12-1 ಗಂಟೆಯವರೆಗೆ ಒಂದು ತೊಟ್ಟು ನೀರನ್ನು ಕುಡಿದೆ ಬಡ ಜನರ ಕಷ್ಟ ಸುಖಗಳನ್ನು ಕೇಳ್ತಾ ಒಂದು ಜನತಾ ದರ್ಶನ, ಅದೋ ಒಂದು ಐತಿಹಾಸಿಕವಾದ ದಾಖಲೆ ಇದೆ. ಇದೆಲ್ಲವನ್ನು ನಾನು ಮಾಡಲಿಕ್ಕೆ ಕಾರಣ ಈ ನಾಡಿನ ಒಂದು ಜನತೆಯ ಆಶೀರ್ವಾದದೊಂದಿಗೆ ಒಂದು ಸ್ವತಂತ್ರವಾದ ಸರ್ಕಾರವನ್ನು, ಜನತಾದಳದ ಸರ್ಕಾರ ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತವನ್ನು ನಡೆಸ್ತಕ್ಕಂಥ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ನಾನು ಶ್ರಮ ಪಟ್ಟಿದ್ದೇನೆ. ಆದರೆ ಯಶಸ್ವಿ ಆಗಲಿಲ್ಲ. ಹೋದ ಕಡೆ ಎಲ್ಲ ಕಡೆ ಜನ ಸೇರ್ತಾರೆ. ನಮ್ಮ ಪಂಚರತ್ನ ರಥಯಾತ್ರೆ ಬಹುಶಃ ಅದು ಇತಿಹಾಸ, ಅದು ಪಂಚರತ್ನ ರಥಯಾತ್ರೆ. ಆ ಸೇರಿದಂಥ ಜನ ಇವತ್ತು ನಾನು ಮರ್ತೋಗಿದ್ದೆ ಎಲ್ಲ. ಇವತ್ತು ಇಲ್ಲಿ ನಮ್ಮ ದೇವನಹಳ್ಳಿಯ ಮತ್ತು ನಮ್ಮ ಮುಳಬಾಗಿಲಿನ ನಮ್ಮ ಲೀಡರ್ ಎಲ್ಲ ಸೇರಿ ಒಂದು 3-4 ಬೃಹತ್ ಹಾರಗಳನ್ನು
ಕ್ರೇನ್ಗಳಲ್ಲಿ ನಿಲ್ಲಿಸ್ಕೊಂಡಿದ್ರು. ಆ ಪಂಚರತ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ತರತರಾವರಿಯ ಬೃಹತ್ತಾರಗಳು, ಬಹುಶಃ ಅದು ದಾಖಲೆಗೆ ಹೋಯ್ತದು, ಗಿನ್ನಿಸ್ ರೆಕಾರ್ಡ್ ಆಗಿದೆ. ಆ ರೀತಿಯ ಒಂದು ನಿಮ್ಮಗಳ ಶ್ರಮ ಅವತ್ತು ರಾತ್ರಿ 2 ಗಂಟೆ 3 ಗಂಟೆನಲ್ಲಿ ಹೆಣ್ಣು ಮಕ್ಕಳಾದಿಯಾಗಿ ಕಾಯ್ತಾ ಇದ್ದಂಥ ಒಂದು ಸನ್ನಿವೇಶಗಳಿದ್ದರೂ ನಮ್ಮ ಪಕ್ಷ ಕೊನೆಗೆ ಆ ಶ್ರಮ ಪಟ್ಟರು ನೀವೆಲ್ಲರೂ 19 ಸ್ಥಾನಕ್ಕೆ ಇಳಿದು. ಇನ್ನು ಮುಗಿದೋಯ್ತು ಜನತಾದಳ ಇನ್ನು ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಕ್ಷಕ್ಕೆ ಬನ್ನಿ ಅಂತ ಪಾಪ ಕಾಂಗ್ರೆಸ್ ನಾಯಕರು 136 ಗಳಿಕೆ ಮಾಡೋ ಸೀಟ್ಗಳನ್ನು ಗೆದ್ದರು. ನಮ್ಮ ಶಾಸಕರುಗಳು ಏನೋ ಅವ್ರ ಕ್ಷೇತ್ರದ ಬಗ್ಗೆ ಲೆಟ್ರ್ ಇಟ್ಕೊಂಡು ಹೋದರೆ ಅವ್ರಗಳಿಗೆ ನೀವು ಬಂದಿದ್ದೀರಾ ಬನ್ನಿ, ಈಗಾಗಲೇ 12 ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿಕ್ಕೆ ನಮ್ಮ ಜೊತೆಗೆ ಬಂದಾಯಿತು, ನೀವು 13ನೇವರು ನೀವು ಬಂದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ. ಇದು ಒಂದು ಇತಿಹಾಸ. ಇದು 136 ಸ್ಥಾನಕ್ಕೆ ಗೆದ್ದ ನಂತರ ಜನತಾದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು. ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಈಗ ನನಗೆ 2018 ಇನ್ನೊಂದು ಹೇಳ್ತೀನಿ ನಿಮಗೆ, 2019 ಬಹುಶಃ ಅವತ್ತು ಏಪ್ರಿಲ್ ತಿಂಗಳಿರಬೇಕು, ಏಪ್ರಿಲ್ ಮಾರ್ಚ್ ತಿಂಗಳು, ಪ್ರಧಾನಮಂತ್ರಿಗಳನ್ನು ನಾನು 8ನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡೀಲಿಕ್ಕೆ ಹೋಗಿದ್ದೆ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು. ನೀನೇನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ, ನಿನ್ನ ಉತ್ತಮ ಅಂತ ಆಡಳಿತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ. ಅಷ್ಟರೊಳಗೆ ನಮ್ಮ ರೈತರ 25,000 ಕೋಟಿ ಸಾಲ ಮನ್ನಾ ಮಾಡಿದ್ದೆ. ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನೂ ಬೆಲೆ ಇಲ್ಲ. ಯಾತಕ್ಕೆ ಮಾತೆತ್ತಿ ನಿಮ್ಮ ತಂದೆ ಹೆಸರನ್ನು ತರ್ತೀಯ? ನಿಮ್ಮ ತಂದೆಯವ್ರನ್ನ ಒಂದು ಸೈಡ್ಗೆ ಇಡು, ಅವ್ರ ಹೆಸರನ್ನು ಹೇಳಬೇಡ. ಇವತ್ತು ತೀರ್ಮಾನ ಮಾಡು, ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡು. ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನ ಆಡಳಿತವನ್ನು ನಾನು ಹತ್ತಿರದಿಂದ ಗಮನಿಸಿದ್ದೇನೆ. ನಿನ್ನನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಶಕ್ತಿಯನ್ನು ನಾನಿವತ್ತು ನೀನು ಕೊಡಲಿಕ್ಕೆ ತಯಾರಾಗಿದ್ದೇನೆ, ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳಿದ್ರು ನರೇಂದ್ರ ಮೋದಿಯವರು. ಅಷ್ಟು ಗೌರವವನ್ನು ನಮ್ಮ ಕುಟುಂಬದ ಮೇಲೆ, ದೇವೇಗೌಡರ ಮೇಲೆ ಇಟ್ಟಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನು ಅವತ್ತು ನಾನು ಕೇಳಿದ್ರು. ಬಹುಶಃ ನೀವೆಲ್ಲ ಇಷ್ಟೊಂದು ಕಷ್ಟ ಅನುಭವಿಸಿ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಕ್ಕಂಥದ್ದಕ್ಕಿಂತ ಮುಂಚೆನೇ ನಿಮಗೂ ಸ್ವಲ್ಪ ಕಷ್ಟ ಶ್ರಮವನ್ನು ಕಡಿಮೆ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಆ ಒಂದು ಅವಕಾಶ ಕಳ್ಕೊಂಡೆ ನಾನು. ಮುಗಿದೋಯ್ತು ಅಂದರು. ನಾನೇ ಆಗಿ BJPಯ ಕೇಂದ್ರ ಸರ್ಕಾರದ ಜವಾಬ್ದಾರಿಯುತವಾದಂಥ ಮುಖಂಡರ ಮನೆಗೆ ಹೋಗಿದ್ದಲ್ಲ, ಅವರೇ ಕರೆಸ್ಕೊಂಡ್ರು ನನ್ನನ್ನು ಚುನಾವಣೆ ನಂತರ ಪ್ರೀತಿಯಿಂದ. ಇವತ್ತು ನಮ್ಮ ವಿಶ್ವಾಸ ನಿನ್ನ ಜೊತೆನಲ್ಲಿದೆ, ನಮ್ಮ ಜೊತೆಗೂಡಿ ಕೆಲಸ ಮಾಡು ಅಂತ ಹೇಳಿ ಆಹ್ವಾನ ಕೊಟ್ಟು ಇವತ್ತು ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಏನಿದೆ, ಆ ಗೌರವವನ್ನು ನಾನು ಪಡ್ಕೊಂಡಿದ್ದರೆ ಇಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರಿಗೆ ಈ ಗೌರವ ಸಲ್ಲಬೇಕು ಅನ್ನೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲೇ ನಮ್ಮನ್ನು ಕೇಳ್ತಿದ್ದವ್ರು ಯಾರು? ಅಂಥ ಒಂದು ಕಷ್ಟ ಕಾಲದಲ್ಲೂ ಈ ಪಕ್ಷವನ್ನು ಉಳಿಸ್ತೀವಿ, ಬೆಳೆಸ್ತೀವಿ ಅಂತಕ್ಕಂಥ ನಿಮ್ಮ ಈ ಛಲ ಏನಿದೆ, ನಾನು ಇವತ್ತು ಒಂದು ಮಾತನ್ನು ಹೇಳ್ತೇನೆ. ಈ 15-16 ವರ್ಷಗಳು ನೀವು ಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಸಂಪೂರ್ಣವಾದಂಥ ಫಲ ಆ ಭಗವಂತ ನಿಮ್ಮೆಲ್ಲರಿಗೆ ನೀಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಪ್ರೀತಿಯಿಂದ ಇವತ್ತು ನನ್ನನ್ನು ಬರಮಾಡ್ಕೊಂಡಿದ್ದೀರಿ. ಇವತ್ತು ನಮ್ಮ ಪಕ್ಷ ಈ ಮಟ್ಟಕ್ಕೆ ಕೇವಲ ನಾವು ಗೆದ್ದಿರತಕ್ಕಂಥ 2 ಸ್ಥಾನ. ನಾನು ಹಾಸನ ಜಿಲ್ಲೆಯ ಜನತೆಗೆ ದೋಷ ಕೊಡಲ್ಲ. ಇವತ್ತೇನಾದರೂ ಜನತಾದಳ ಉಳಿಸಿ ಬೆಳೆಸಿದರೆ ಆ ಜಿಲ್ಲೆಯ ಜನತೆಯ ಆ ಒಂದು ದೇವೇಗೌಡರಿಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಏನಿದೆ, ಆ ಶಕ್ತಿ ಏನಿದೆ
ಅದನ್ನು ನಾನು ಕೊನೆ ಉಸಿರಿರೋವರೆಗೂ ಹಾಸನ ಜಿಲ್ಲೆಯ ಜನತೆಯನ್ನು, ನನ್ನ ಕಾರ್ಯಕರ್ತರನ್ನ ಮರೀತಕ್ಕಂಥವನಲ್ಲ. ಕೆಲವು ರಾಜಕೀಯದ ಬೆಳವಣಿಗೆಗಳಾಗಿದ್ದಾವೆ, ಅದಕ್ಕೂ ಒಂದು ಕಾಲ ಬರುತ್ತೆ, ಅದಕ್ಕೂ ಕಾಲ ಬರುತ್ತೆ. ನನಗೆ ನೋವೆಲ್ಲ ಆಯಿತು ನನ್ನ ಕುಟುಂಬದ ಬಗ್ಗೆ. ಇವತ್ತೇನು ನಡೀತಾ ಇದೆ ಪಾಪ, ನಾನು ಕುಟುಂಬ ಅಂತ ಹೇಳಿದ್ರೆ, ನಾನು ಕುಟುಂಬ ಅಂದರೆ ನಾನು ನಿಖಿಲ್ ಅನಿತಾ ಅಂತ ಹೇಳಿದೆ ಅಂತೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು. ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ, ಎಲ್ಲರ ಅವ್ರವ್ರ ವ್ಯವಹಾರ ಅವ್ರು ಮಾಡ್ಕೊತಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ನನ್ನ ಮೇಲೆ ಟೀಕೆ ಮಾಡಿದ್ರು. ಆದರೆ ಇವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ ಯಡಿಯೂರಪ್ಪ ನಮ್ಮ ಕುಟುಂಬ ಮುಗಿಸ್ಬೇಕು ಅಂತ ಹೇಳಿ ಏನೇನು ಮಾಡ್ತೀವಿ ನಾವು, ಎದುರಿ ಪಲಾಯನವಾದ ಮಾಡಲ್ಲ. ಮಾಡಿದಿರಿ, ನಿಮ್ಮ ಉಪಯೋಗ ಪಡಿಸಿಕೊಂಡು ನಿಮ್ಮ ಮಂತ್ರಿಗಳು, ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ, ಕಾನೂನು ತೀರ್ಮಾನ ಮಾಡಲಿ ಅದನ್ನು. ಆದರೆ ನನಗೆ ನೋವಾಗಿದ್ದು ನಿನ್ನೆ ದಿನ, ಈ ರಾಜ್ಯ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರ ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪನವ್ರ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ, ಫೆಬ್ರವರಿ ತಿಂಗಳಿನಲ್ಲಿ. ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ 3 ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು? 4 ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ? ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಒಂದು ಪ್ರಕರಣ ಆಯಿತು, 24 ಗಂಟೆಲಿ ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಇದೆಂಥದ್ದು ಇದು ಅಂದ್ರಳ್ಳಿ ಅಂತೇಳಿ, ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು, ದೇವೇಗೌಡರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ ಅವ್ರ ಮೇಲೆ ಅದು ಎಂಥದೋ ಒಂದು ಮತ್ತೆ ಅಲ್ಲೊಂದು ಪೋಸ್ಕೋನೋ ಮಾಡಿ ಪಾಪ ಅವ್ರನ್ನ ತಗೊಂಡೋಗಿ ಅಲ್ಲೆಲ್ಲೋ 3 ತಿಂಗಳಾಯ್ತು 4 ತಿಂಗಳಾಯ್ತು ಗೊತ್ತಿಲ್ಲ, ಅರೆಸ್ಟ್ ಮಾಡಿಟ್ಟು. ಈ ಕೇಸನ್ನ ನೀವು ಟಚ್ ಮಾಡಿದೆ. ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರೇಬಲ್ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ. ನಿಮ್ದೊಂದು ಇಲಾಖೆನ ಇದು, ನಿಮ್ಮ ಸರ್ಕಾರನ ಇದು, ನಿಮ್ಮ ಕಾನೂನು. 4 ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಇವತ್ತು ನಿಮಗೆ ಯಾವೊಂದು JDS BJPಯ ಮೈತ್ರಿಯಿಂದ ಈ ನಾಡಿನ ಜನತೆ ಇವತ್ತು ಕಾಂಗ್ರೆಸ್ನ ಮುಗಿಸ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ. ಅವರು ತಿಳ್ಕೊಂಡಿದ್ದಾರೆ, ಕಾಂಗ್ರೆಸ್ನವರು 9 ಸೀಟ್ ಗೆದ್ದಿದ್ದೀವಿ ಅಂತೇಳಿ. ಆ 9 ಸೀಟು ಅವ್ರ ಶ್ರಮದಲ್ಲಿ ಗೆದ್ದಿದ್ದಲ್ಲ. ಅದು ಕೆಲವು ಕ್ಷೇತ್ರದಲ್ಲಿ ನಮ್ಮವರು ಸ್ವಲ್ಪ ಮೋದಿಯವರ ಹೆಸರಿನಲ್ಲಿ ನಾವು ಗೆದ್ದಾಯ್ತು ಅಂತ ಹೇಳಿ ಸ್ವಲ್ಪ ಆ ಶ್ರಮನ ಹಾಕತಕ್ಕಂಥದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಇವತ್ತು ಗೆದ್ದಿದ್ದಾರೆ. ಇಲ್ಲದೆ ಇದ್ದಿದ್ರೆ ಸ್ಥಾನ ನಾವು ಗೆಲ್ತಾ ಇದ್ವು. ಹಾಸನದಲ್ಲಿ ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಜೋಬಲ್ ತೋರ್ಸನು, ಇದೇ ಡ್ರೈವ್ ಇರಬೇಕು ಬಿಟ್ಟ ಅಂತ ಹೇಳಿದ್ರು. ನಿಮ್ ಯೋಗ್ಯತೆಗೆ ನ್ಯಾಯಯುತವಾದ ಚುನಾವಣೆ ನಡೆಸದೆ ಏನೇನಿದ್ದೀರಿ? ಹೆಣ್ಣು ಮಕ್ಕಳು ಗೌರವ ಹಾಳು ಮಾಡಿರ್ತಕ್ಕಂಥದ್ದು ನಿಮ್ಮಂತ ನೀಚರು ಇವತ್ತು ಆ ಹೆಣ್ಣು ಮಕ್ಕಳು ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ. ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖ ಇಟ್ಟು ಏನು ನಡೆದಿದೆಯೋ ಇನ್ನೂ ಏನೋ ಘಟನೆಗಳು ಬರಬೇಕದು. ನಾನು ಯಾರನ್ನು ವಹಿಸ್ಕೊಳ್ಳಲ್ಲ. ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು. ಯಾರನ್ನ ಅರೆಸ್ಟ್ ಮಾಡಿದ್ದೀರಿ? ನೀವು? ನಡೀತಲ್ಲ ಅದು ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ನು ನಮ್ಮ CD ಶಿವ ಅವರದು. ನಾನೀಗೆಲ್ಲ ಆ ಲೆವೆಲ್ಗೆ ಇಳಿಬಾರ್ದು. ನಾನು ಕೇಂದ್ರದ ಸಚಿವನೇನಿದ್ದೇನೆ,
ಅವ್ರ ಲೆವೆಲ್ಗೆ ನಾನು ಬರಬಾರ್ದು. ಈಗ ನನ್ನ ಗುರಿ ಈ ನಾಡು, ಈ ರಾಜ್ಯ, ದೇಶ ಅಭಿವೃದ್ಧಿಗೆ ನನ್ನ ಗುರಿ ಇರಬೇಕು ಹೊರತು ಇಂಥವರ ಬಗ್ಗೆ ಚರ್ಚೆ ಮಾಡೋದು ಎಲ್ಲ ನನಗೆ ಸರಿ ಬರೋದಿಲ್ಲ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇದು ಕಾನೂನು ತೀರ್ಮಾನ ಮಾಡುತ್ತೆ. ಪಾಪ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಪಾಪ ಮುಖ್ಯಮಂತ್ರಿಗಳು ಎಲ್ಲ ಮತ್ತೊಂದು ಮೀಟಿಂಗ್ ನಡೆಸಿದ್ದಾರೆ. ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ ಮೊನ್ನೆ. ಏನು ಮೀಟಿಂಗ್ ಮಾಡಿದ್ದಾರೆ? ಇಲ್ಲಿ ರಾಜ್ಯದ ಜನತೆಗೆ ಏನು ಮಾಡಬೇಕು ಅನ್ನೋದು ಚಿಂತನೆ ಇಲ್ಲ ಇವರಿಗೆ. ಅಯ್ಯೋ ಕುಮಾರಸ್ವಾಮಿ ಇಲ್ಲಿ ಈಗ ಮಂತ್ರಿ ಆಗ್ಬಿಟ್ಟ, ಪಾಪ ನಿದ್ದೆ ಮಾಡಕ್ ಆಗ್ತಿಲ್ಲ ಅವ್ರು ಯಾರಿಗೂ. ಈಗ ದಿನ ಮನೇಲಿ ಊಟಕ್ಕೆ ಕೂತಿರ ಅನ್ನದ ಮುಂದೆನೂ ಬಹುಶಃ ಅವ್ರಿಗೆ ಕುಮಾರಸ್ವಾಮಿನೇ ಕಾಣ್ತಾ ಇದ್ದಾನೆ. ನಾನು ಇದು ಮಾತು ದುರಂಕಾರದಲ್ಲಿ ಹೇಳ್ತಾ ಇಲ್ಲ, ನಾನೆಲ್ಲ ನೋಡಿದ್ದೇನೆ, ದುರಂಕಾರ ಇಲ್ಲ ನನಗೆ. ಆದರೆ ಈ ಸರ್ಕಾರಕ್ಕೆ ಹೇಳ್ತೇನೆ, ಈ ಸಣ್ಣತನ, ಈ ನೀಚ ಬುದ್ಧಿಯನ್ನು ಬಿಡಿ. ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ, ನನ್ನ ಶಾಸಕರು, ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಈ ಶಕ್ತಿ ನಾನು ಯಾರ ಮೇಲೂ ಇದನ್ನು ಉಪಯೋಗಿಸಲಿಕ್ಕೆ ತಯಾರಾಗಿಲ್ಲ. ನಾನು ಇವತ್ತು ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು. ರಾಜ್ಯದ ಅಭಿವೃದ್ಧಿಗೆ ಏನೇನು ಆಗಬೇಕಾಗಿದೆ ಗಮನ ಕೊಡಿ ಅನ್ನೋದನ್ನ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಇಲಾಖೆಗಳಲ್ಲಿ ಬನ್ನಿ, ನಾನು ಇವತ್ತು ಭಾರಿ ಬೃಹತ್ ಕೈಗಾರಿಕಾ ಸಚಿವನೋ ಇರಬಹುದು, ಅದರಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಕಳೆದ ಒಂದು 5 ದಿವಸದಿಂದ ಪ್ರಿಲಿಮಿನರಿ ಮೀಟಿಂಗ್ಗಳೇನು ಮಾಡ್ತಾ ಇದ್ದೇನೆ. ನನಗೆ ಯಾಕೆಂದ್ರೆ ನಾನು ಈ ನಾಡಿನ ಜನತೆಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳಲಿಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಬೇಕಾದ್ರೆ ನನಗೇನು ಅನುಭವ ಇರಲಿಲ್ಲ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿ ದೇವೇಗೌಡರು ಮಗ ಅನ್ನೋದು ಬಿಟ್ಟರೆ ಏನು ಇವನಲ್ಲಿ ಅರ್ಹತೆ ಇದೆ ಅಂತಕ್ಕಂಥದ್ದು ನಡೀತಾವತ್ತು. ಆದರೆ ಒಂದು ಆಡಳಿತವನ್ನು ಯಾವ ರೀತಿ ನಡೆಸಬೇಕು ಅನ್ನೋದನ್ನು ನನಗೆ ಅನುಭವ ಇಲ್ಲದೆ ಇದ್ದಾಗಲೂ ಹಲವರಿಂದ ವಿಷಯವನ್ನು ನಾನು ಕ್ರೋಢೀಕರಿಸಿ ಅತ್ಯುತ್ತಮವಾದ ಆಡಳಿತವನ್ನು ಕೊಡ್ತಕ್ಕಂಥ ಕೆಲಸ ಏನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನನಗೆ ಕೊಟ್ಟಿರ್ತಕ್ಕಂಥ ಈ ಒಂದು ದೊಡ್ಡ ಇಲಾಖೆ ಇದು. ಇಡೀ ದೇಶದ ಆರ್ಥಿಕ ಪ್ರಗತಿ, ಇಡೀ ದೇಶದಲ್ಲಿ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನ ತರಲಿಕ್ಕೆ ನಿಮ್ಮ ಆಶೀರ್ವಾದದಲ್ಲಿ ನನಗೇನು ಒಂದು ಅವಕಾಶ ದೊರಕಿದೆ. ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ. ನಾಡಿನ ಯುವಕರು, ಈ ದೇಶದ ಯುವಕರಿಗೆ ಯಾವ ರೀತಿಯಲ್ಲಿ ಇವತ್ತು ಉದ್ಯೋಗ ಕೊಡಬೇಕು ಅನ್ನೋದನ್ನು ನಾನು ಮೊನ್ನೆ ನಮ್ಮ ಅಧಿಕಾರಿಗಳಿಗೆ ಒಂದು ಮಾತು ಹೇಳಿದೆ. ಒಂದು ಗುಜರಾತ್ನಲ್ಲಿ ಒಂದು ಯೂನಿಟ್ನ ತರಬೇಕು ಅಂತ ಹೊರಟರು. ಒಂದು ಸೆಮಿ ಕಂಡಕ್ಟರ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ, ಸೆಮಿ ಕಂಡಕ್ಟರ್ನ. ಆ ಯೋಜನೆಯನ್ನು ಒಂದು ಮೈಕ್ರಾನ್ ಅಂತಕ್ಕಂಥ ಕಂಪನಿ, ಹೆಸರು ಹೇಳಬಾರದು ಬಹುಶಃ, ಅದೇನು ಬರೆಯೋದು ಬೇಡ ನೀವು. ಆ ಕಂಪನಿ ಒಂದು ಯೂನಿಟ್ನ ಈ ದೇಶದಲ್ಲಿ ಹಾಕ್ತೀವಿ ಅಂತ ಬಂದಿದ್ದಾರೆ ಕಳೆದ ವರ್ಷ. ಆ ಕಂಪನಿಯ ಒಟ್ಟು ಆದಾಯ ಇನ್ವೆಸ್ಟ್ಮೆಂಟು $2.75 ಬಿಲಿಯನ್. $2.75 ಬಿಲಿಯನ್. ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಬ್ಸಿಡಿ 70% ಕೊಡ್ತಕ್ಕಂಥದ್ದು. ಅವರು ಉದ್ಯೋಗ ಸೃಷ್ಟಿ ಮಾಡೋದು ಎಷ್ಟು? 5,000 ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಆ 5,000 ಸೃಷ್ಟಿ ಮಾಡೋದಕ್ಕೆ ನಾವು ಅವರಿಗೆ ಕೊಡ್ತಕ್ಕಂಥ ಸಬ್ಸಿಡಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅದು ಬೇರೆ ರಾಜ್ಯ, ಈ ರಾಜ್ಯದಲ್ಲ ನಾನು ಹೇಳ್ತಾ ಇರೋದು, ಸಬ್ಸಿಡಿ ರೂಪದಲ್ಲಿ ಅವ್ರಿಗೆ ಕೊಡೋದು 2 ಲಕ್ಷ ಬಿಲಿಯನ್. ನಮ್ಮ ಸುರೇಶ್ ಅಣ್ಣ ಇದ್ದರು ಅವತ್ತು ಮೀಟಿಂಗ್ನಲ್ಲಿ, ನಮ್ಮ ಸುರೇಶ್ ಬಾಬು ಅವರು, ನಾನು ಮೀಟಿಂಗ್ ಮಾಡಬೇಕಾದ್ರೆ 2 ಲಕ್ಷ ಬಿಲಿಯನ್ ಉದ್ಯೋಗಕ್ಕೆ ನಾವು ಅವ್ರಿಗೆ ಕೊಡೋ ಸಬ್ಸಿಡಿ.
ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, 5,000 ಜನಕ್ಕೆ ಒಂದೊಂದು ಉದ್ಯೋಗಕ್ಕೆ ನೀವು ಆ ಕಂಪ್ನಿಗೆ 3,20,00,000 ನೀವು ಸಬ್ಸಿಡಿ ಕೊಟ್ಟು ಉದ್ಯೋಗ ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಸಣ್ಣ ಸಣ್ಣ ಉದ್ಯೋಗವನ್ನು ಇವತ್ತು ತರಿಸ್ತಕ್ಕಂಥವ್ರು ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲಿ ಪೀಣ್ಯದಲ್ಲಿ ಇವತ್ತು ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿದ್ದಾವೆ. ಎಷ್ಟು ಲಕ್ಷ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಅವ್ರಿಗೆ ನಾವೇನು ಅವರಿಗೆ ಬೆನಿಫಿಟ್ ಕೊಟ್ಟಿದ್ದೇವೆ? ಇದೆಲ್ಲ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಯಾವ ರೀತಿ ದೇಶದ ಸಂಪತ್ತು, ಏಕೆಂದರೆ ಭಾಳ ಜನಕ್ಕಿದೆ. ಇವತ್ತು ಈ ಚುನಾವಣೆಯಲ್ಲಿ ಚರ್ಚೆಗಳು ನಡೀತು. ನಮಗೆ ಉದ್ಯೋಗ ಇಲ್ಲ, ನಮ್ಮ ಮಕ್ಕಳನ್ನ ಓದಿಸಿದ್ದೇವೆ, ಉದ್ಯೋಗ ಇಲ್ಲ ನಮಗೆ ಅಂತಕ್ಕಂಥದ್ದನ್ನು ಎಲ್ಲ ಕಡೆ ಚರ್ಚೆ ಮಾಡೋದು ಕೇಳಿದ್ದೇನೆ. ನನಗೆ ಒಂದು 15-20 ದಿವಸ ಇನ್ನೂ ಸಮಯ ಬೇಕು. ಇದೆಲ್ಲ ಕೇಂದ್ರ ಸರ್ಕಾರದ ಆಡಳಿತ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೋಬೇಕಾಗುತ್ತೆ. ನಾನಿವತ್ತು ಪ್ರಧಾನಮಂತ್ರಿಗಳಿಗೆ ಈ ದೇಶ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಾರೆ. 2047ಕ್ಕೆ ಈ ದೇಶ ಅಮೃತ ಕಾಲ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು. ನಮ್ಮ ದೇಶದ ಆರ್ಥಿಕ ಶಕ್ತಿ 2030ರೊಳಗೆ ನಾವು 3ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು. ಮುಂದಿನ 2047ಕ್ಕೆ 1ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆ ನರೇಂದ್ರ ಮೋದಿ ಅವರು ಏನು ಇಟ್ಕೊಂಡಿದ್ದಾರೆ. ಅವರು ಇವತ್ತು ನಮಗೆ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಮುಕ್ತವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವಾಚ್ ಮಾಡ್ತಾರೆ, ಗೊತ್ತು ನನಗೆ. ನಮ್ಮ ಒಂದೊಂದು ಕ್ಷಣವನ್ನು ಅವರು ವಾಚ್ ಮಾಡ್ತಾರೆ. ನಾನು ಸ್ವಲ್ಪ ಇನ್ನೂ ಅಲ್ಲಿ ವಿಷಯಗಳನ್ನು ಕ್ರೋಢೀಕರಿಸ್ಕೋಬೇಕಾಗಿದೆ. ಯಾವ ರೀತಿ ಈ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ನನ್ನ ಕೃಷಿಕ ಬಂಧುಗಳು ಅವ್ರಿಗೆ ಯಾವ ರೀತಿ ಇವತ್ತು ಬೇರೆ ಮಂತ್ರಿಗಳಿದ್ದಾರೆ, ಅವರಿಂದ ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಸ್ಕಿಲ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಉದ್ಯೋಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ತರಬೇಕು. ಬರೀ ನನ್ನ ಇಲಾಖೆಗೆ ಸೀಮಿತ ಆಗೋದಿಲ್ಲ. ಇವತ್ತು ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂಥ ಅಲ್ಲಿಯ ಹಲವಾರು ಮಂತ್ರಿಗಳು, ನಾಯಕರುಗಳೇನಿದ್ದಾರೆ, ದೇವೇಗೌಡರ ಬಗ್ಗೆ ಪ್ರಧಾನಮಂತ್ರಿಗಳಲ್ಲೂ ಇವತ್ತು ಸಹ ಯಾವೊಂದು ಗೌರವವನ್ನು ಇಟ್ಕೊಂಡಿದ್ದಾರೆ. ಇದನ್ನು ಉಪಯೋಗ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಕಡೆ ಈ ರಾಜ್ಯದ ಸಮಸ್ತ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅಭಿವೃದ್ಧಿ ಪೂರ್ವಕವಾದ ಕಾರ್ಯಕ್ರಮ, ನೀರಾವರಿಯ ಸೌಲಭ್ಯಗಳ ಸಮಸ್ಯೆಗಳೇನಿದೆ ಇದೆಲ್ಲವನ್ನು ನಾನು ಇಲ್ಲಿ ಭಾಷಣ ಮಾಡಿ ನಾಳೆ ಬೆಳಗ್ಗೆ ಒಂದು ರಾತ್ರಿನಲ್ಲಿ ಮುಗಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಇದು ಸಮಯ ಬೇಕು. 75 ವರ್ಷ ಕಳೆದಿದ್ದೇವೆ. 75 ವರ್ಷದಲ್ಲಿ ಯಾವ್ಯಾವ ನೀರಿನ ಸಮಸ್ಯೆಗಳು 62ರಿಂದ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾಗದಲ್ಲಿ ಪ್ರಾರಂಭ ಆಗಿದ್ದು ನೀರಾವರಿಯ ಸಮಸ್ಯೆ. ಇವತ್ತು ಅಪ್ಪರ್ ಕೃಷ್ಣಾದ ಏನಿದೆ, ಮಹದಾಯಿದು ಏನಿದೆ, ಇದು ಎಲ್ಲದರ ಬಗ್ಗೆ ಒಂದು ರಾತ್ರಿಲೇ ಎಲ್ಲ ನಾನು ಅನುಷ್ಠಾನಕ್ಕೆ ತಂದು ಕೊಟ್ಬಿಡ್ತೀನಿ ಅಂತ ಹೇಳಲ್ಲ, ಸಮಯ ಬೇಕು. ಆದರೆ ಪ್ರಾಮಾಣಿಕವಾಗಿ ಈ ನಾಡಿನ ಜನತೆಗೆ ನಾನು ಹೇಳ್ತೀನಿ, ಈ ವೇದಿಕೆಯ ಮುಖಾಂತರ ನನ್ನ ಪಕ್ಷದ ಕಚೇರಿ ಆವರಣದಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ನನಗೆ ಕೊಟ್ಟಂಥ ಈ ಇಲಾಖೆ ಏನಿದೆ, ನನ್ನ ತಾಯಂದರಿಗೆ ಒಂದು ಮಾತು ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ನಿಮ್ಮನ್ನು 2,000 ರೂಪಾಯಿ ಕೊಟ್ಟು ತೃಪ್ತಿ ಪಡಿಸೋದಲ್ಲ ನನಗೆ ಬೇಕಾಗಿರೋ ಕಾರ್ಯಕ್ರಮ. 2,000 ರೂಪಾಯಿ ಕೊಟ್ಟು ನಿಮಗೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡಿದ್ದೀವಿ ಅನ್ನೋದೆಲ್ಲ ನಮ್ಮ ಕಾರ್ಯಕ್ರಮ. ಸ್ವಾಭಿಮಾನದಿಂದ ಬದುಕಬೇಕು ಈ ನಾಡಿನ ಪ್ರತಿ ಹೆಣ್ಣು ಮಕ್ಕಳು. ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ. ಇವತ್ತು ನಮ್ಮ ಸಹಪಾಠಿಗಳೇನಿದ್ದಾರೆ ಮಂತ್ರಿಗಳು, ಎಲ್ಲರ ಜೊತೆ ಚರ್ಚೆ ಮಾಡ್ತೀನಿ. ಅದರ ಜೊತೆಗೆ ನನ್ನ ಕಾರ್ಯಕರ್ತೆಗೆ ಒಂದು ಮನವಿ ಮಾಡ್ತೇನೆ, ನಿಮ್ಮ ಕೈನಲ್ಲಿ ಶಕ್ತಿ ಇದೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಕಳೆದ 2019 ಚುನಾವಣೆ 18ರಲ್ಲಿ ಗೆದ್ದಿದ್ದು 15-20 ಸ್ಥಾನ ಗೆದ್ದರು, ಎಲ್ಲ ಬಿಟ್ಟು ಹೋದರು. ಅವ್ರನ್ನ ಏಕಾಂಗಿ ಆದರು, ಅವ್ರನ್ನ ಜೈಲಿಗೂ ಕಳಿಸಿದರು. ಇವತ್ತು ಯಾವೊಂದು ಮಟ್ಟದ ಗೆಲುವನ್ನು ಕಂಡ್ರು, ಅಲ್ಲಿ 153 ಸ್ಥಾನ ಜಗನ್ಮೋಹನ್ ರೆಡ್ಡಿ ಅವರು ಗೆದ್ದಿದ್ರು. ಇವತ್ತು ಅಂಥ ಒಂದು ಅಧಿಕಾರವನ್ನು, ಸರ್ಕಾರವನ್ನು ತೆಗೆದು ಇವರು 120-130 ಸೀಟ್ ಗೆಲ್ಲಬೇಕಾದ್ರೆ ಕರ್ನಾಟಕದಲ್ಲಿ ನಾನು ಕನ್ನಡ ನಾಡಿನ ಜನತೆಯಲ್ಲಿ ಕೇಳುತ್ತೇನೆ, ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥ 5 ವರ್ಷದ ಸರ್ಕಾರವನ್ನು ಈ ನಾಡಿನ ಜನತೆ ಇವತ್ತು ಕೊಡಲಿಕ್ಕೆ ಸಾಧ್ಯ ಇಲ್ವಾ? ನಾನು ಕಳೆದ 17 ವರ್ಷಗಳಿಂದ ಕೇಳಿದ್ದೇನೆ, ಒಂದು ಅವಧಿಗೆ ಕರ್ನಾಟಕದಲ್ಲಿ ಸ್ವತಂತ್ರವಾದ ಸರ್ಕಾರ 5 ವರ್ಷ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಅವಕಾಶವನ್ನು ಕೊಡಿ. 5 ವರ್ಷದಲ್ಲಿ ಈ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನು, ಈ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ರಲ್ಲಿ ನಾನು ವಿಫಲನಾದರೆ
ರಾಜಕೀಯದಿಂದಲೇ ನಿವೃತ್ತಿ ಅಂತಕ್ಕಂಥ ಘೋಷಣೆ ಮಾಡಿದ್ದೇನೆ. ಲಘುವಾಗಿ ಕಂಡರು, ನನ್ನನ್ನು ಲಘುವಾಗಿ ಕಂಡಿದ್ದಾರೆ. ಆದರೆ ಇವತ್ತು ನನ್ನ ಕಾರ್ಯಕರ್ತರಿಗೆ ಹೇಳ್ತೇನೆ, ಯಾವೊಂದು ಬಿ ಜೆ ಪಿ ಜೊತೆ ಇವತ್ತು ಸಂಬಂಧ ಇಟ್ಕೊಂಡಿದ್ದೇವೆ, ಬಿ ಜೆ ಪಿ ಮತ್ತು JDS ಒಂದಾಗಿ ಹೋಗಬೇಕು ಅನ್ನೋದು ಕೇಂದ್ರ ಸರ್ಕಾರದಲ್ಲೂ ಸಹ ಇವತ್ತು ಕೇಂದ್ರದ ನಾಯಕರುಗಳಲ್ಲಿ ಆ ಭಾವನೆ ಏನಿದೆ. ನಾವು ಯಾವುದೇ ರೀತಿಯಲ್ಲಿ ಇವತ್ತು, ಏಕೆಂದರೆ ಇವತ್ತು GT ದೇವೇಗೌಡರು ಹೇಳ್ತಾ ಇದ್ದರು, ಈ ಚುನಾವಣೆಯಲ್ಲಿ ಜನತಾದಳದ ಕಾರ್ಯಕರ್ತರು ಬರೀ ಹಳೆ ಕರ್ನಾಟಕದಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ BJP ಕಾರ್ಯಕರ್ತರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ BJPಯ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿದ್ರು ಅಂತಕ್ಕಂಥದ್ದನ್ನು ಕೇಂದ್ರದ BJPಯ ನಾಯಕರು ಇವತ್ತು ಹೇಳ್ತಾ ಇದ್ದಾರೆ. ಅದರ ಪ್ರತಿಫಲವೇ ಇವತ್ತು ಕುಮಾರಸ್ವಾಮಿಗೆ ಜನತಾದಳದಲ್ಲಿ ಮಂಡ್ಯ ಮತ್ತು ಕೋಲಾರದ ನನ್ನ ಜನತೆ ನನಗೇನು ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನನ್ನನ್ನು ಕ್ಯಾಬಿನೆಟ್ ರ್ಯಾಂಕ್ನಲ್ಲಿ ಇವತ್ತು ಸೀನಿಯಾರಿಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ನಿಮ್ಮ ದುಡಿಮೆ, ನಿಮ್ಮಿಂದ ಇವತ್ತೇನು ಗುರುತಿಸಿದ್ದಾರೆ. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ, ಹಲವಾರು ರೀತಿಯಲ್ಲಿ ನಾನು ಪಬ್ಲಿಕ್ಕಾಗಿ ಕೆಲವು ವಿಷಯ ಹೇಳೋದಿಲ್ಲ. ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನಾನು ಕಾನೂನು ಬಾಹಿರವಾಗಿ ಈಗಲೂ ಸಹ ಹೇಳ್ತೇನೆ, ನಿಮ್ಮೆಲ್ಲರನ್ನ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅಂತ ಹೋಗೋನಲ್ಲ. ಕಾನೂನಿನ ವ್ಯಾಪ್ತಿಯೊಳಗೆ ಹಲವಾರು ರೀತಿಯ ಅವಕಾಶಗಳಿದ್ದಾವೆ. ನನ್ನ ಕಾರ್ಯಕರ್ತರು ಎಂದೂ ಸಹ ನಾನು ಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಯಾವುದೋ ಒಂದು ಜಾಗ ಫೆನ್ಸಿಂಗ್ ಹಾಕೊಂಡಿದ್ದೀವಿ, ಅದಕ್ಕೆ ಪೊಲೀಸ್ನವ್ರಿಗೆ ಹೇಳಿ ರಕ್ಷಣೆ ಕೊಡು ಅಂತ ಕೇಳಲಿಲ್ಲ ನೀವು. ಆ ರೀತಿ ನನ್ನ ಗೌರವ ತಂದು ಕೊಟ್ಟಿರ್ತಕ್ಕಂಥ ನನ್ನ ಕಾರ್ಯಕರ್ತರು ನೀವು. ಯಾವುದೇ ರೀತಿ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಿಲ್ಲ ನೀವು. ಆದರೆ ಕಾನೂನಿನ ವ್ಯಾಪ್ತಿಯೊಳಗೆ ನನ್ನ ಕಾರ್ಯಕರ್ತರುಗಳನ್ನು ಉಳಿಸಿ ಈ ರಾಜ್ಯದ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ಯಾವ್ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ. ನರೇಂದ್ರ ಮೋದಿಯವರ ಸಂಪೂರ್ಣ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ ಒಂದು ಪ್ರಗತಿಯನ್ನು, ಈ ರಾಷ್ಟ್ರದ ಪ್ರಗತಿಯನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ನಾನು ಶ್ರಮವನ್ನು ವಹಿಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ನಾನು ನಿಮಗೆ ಯಾವುದೇ ಸಂದರ್ಭದಲ್ಲೂ ದೊರಕತಕ್ಕಂಥ, ನಿಮ್ಮ ಕೈಗೆ ಸಿಗ್ತಕ್ಕಂಥ, ಯಾರು ಹಂಚ್ಕೋಬೇಕಾಗಿಲ್ಲ. ಕುಮಾರಣ್ಣ ಈಗೇನೋ ಕೇಂದ್ರದಲ್ಲಿ ಮಂತ್ರಿ ಆಗೋದಾ, ಇನ್ನು ನಾವು ಕುಮಾರಣ್ಣನ ಭೇಟಿ ಮಾಡೋಕ್ಕಾಗುತ್ತೋ ಇಲ್ವೋ, ಇದು ನಿಮ್ಮ ತಲೆಯಲ್ಲಿದ್ದರೆ ತೆಗೆದುಹಾಕಿ. ಈಗಲೂ ರಾಜ್ಯದ ನನ್ನ ಜನತೆಗೆ ಹೇಳ್ತೇನೆ, ಯಾವುದೇ ಭಾಗ ಇರಲಿ, ನನ್ನ ಹತ್ರ ಇಂಟ್ರ್ಯೂ ಕೇಳ್ಕೊಂಡು ನೀವು ಬರಬೇಕಾಗಿಲ್ಲ. ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಡ್ತಾರೆ, ಅದೇ ನನಗೆ ಹಿಂಸೆ ಆಗಿರೋದು. ಆ ಸೆಕ್ಯೂರಿಟಿ ಇದ್ದರೂ ಯಾರು ಭಯ ಬೀಳಬೇಕಾಗಿಲ್ಲ. ಎಲ್ಲರನ್ನೂ ನಾನು ಸಮಚಿತವಾಗಿ ನೋಡ್ತೇನೆ. ನನಗೆ ಜಾತಿ ಇಲ್ಲ. ನಾನು ನನ್ನ ಜನತೆ, ಕನ್ನಡಿಗರೇನಿದ್ದೀರಿ, ಇವತ್ತು ನಾನು ನಿಮ್ಮವನು ಅನ್ನೋದನ್ನು ಈ ರಾಜ್ಯದ 31 ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ. ಈ ರಾಜ್ಯದ ಯಾವುದೇ ಸಮಾಜ ಇರಲಿ, ದಯವಿಟ್ಟು ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ. ನಾನು ಜಾತಿಯಿಂದ ಯಾರನ್ನು ಗುರುತಿಸಲ್ಲ. ನಿಮ್ಮ ಕಷ್ಟ ಸುಖಗಳೇನಿದೆ ಅದನ್ನು ಗುರುತಿಸಿ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥವನು, ನನ್ನನ್ನು ಮರೆಯಬೇಡಿ, ನಿಮ್ಮ ಕುಟುಂಬದ ಮಗನೋ ಅಣ್ಣನೋ ಅಂತಕ್ಕಂಥ ಒಂದು ಭಾವನೆಯಲ್ಲಿ ನನ್ನನ್ನು ಸ್ವೀಕಾರ ಮಾಡಿ. ನನಗೇನು ಸ್ವತಂತ್ರವಾಗಿ ವೈಯಕ್ತಿಕವಾಗಿ ನಾನೇನೋ ಸಂಪಾದನೆ ಮಾಡಬೇಕಾದ್ದಿಲ್ಲ. ನನಗೆ ನಾವೆಲ್ಲ ಹೋಗ್ತಕ್ಕಂಥದ್ದು ಕೊನೆಗೆ ಬರಿಗೈಲೇ ಹೋಗೋದು. ಯಾವುದು ಸಂಪಾದನೆ ನಮ್ಗೆ ಉಳಿಯೋದು ಯಾವುದು? ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋದು ಕೊಡ್ತೀರಲ್ಲ, ಅದು ಅಲ್ಟಿಮೇಟ್ಲಿ ಉಳಿಯೋದು ನಮಗೆ. ಅದರಿಂದ ಇವತ್ತು ಇಷ್ಟೊಂದು ಉತ್ಸಾಹದಲ್ಲಿ ಏನು ಬಂದಿದ್ದೀರಿ. ನಾಡಿನಲ್ಲೂ ಗೊತ್ತು ನನಗೆ, ಇವತ್ತು ಈ ರಾಜ್ಯದ ಜನತೆ ಇವತ್ತು ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಕುಮಾರಣ್ಣ ಮಂತ್ರಿ ಆದ ಅಂತೇಳಿ ಉತ್ತರ ಕರ್ನಾಟಕದ ಭಾಗದಲ್ಲೂ ಸಹ ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದೀರಿ. ಈ ಸಂಭ್ರಮಕ್ಕೆ ನಿಜವಾದ ಅರ್ಥ ದೊರಕೋದು ಈ ನಾಡಿಗೆ ಬರಬೇಕಾದಂಥ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಯಶಸ್ಸು ಕಂಡಾಗ ಆ ಸಂಭ್ರಮವನ್ನು ನಾವು ಆಚರಣೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತು. ದಯವಿಟ್ಟು ದಾರಿ ಬಿಡಿ, ಕ್ಲೀನಾಗಿ ಹೋಯ್ತಾ ಇರಬೇಕು. ದಯಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಕೆಳಗಡೆ ಇಳೀರಿ. ಈಗ ಕೆಲವು ರಾಜ್ಯ ಮಹಿಳಾ ಮತ್ತು ಬೆಂಗಳೂರು ನಗರ ಮಹಿಳೆ ದಯಮಾಡಿ ಮೇಲೆ